ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ CSIR ಅಲ್ಲಿ ಖಾಲಿರ್ತಕ್ಕಂತಹ ಸೆಕ್ಷನ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು ಎನಿ ಡಿಗ್ರಿ ಪಾಸ್ ಆಗಿದ್ರು ಸಾಕು ಅರ್ಜಿನ ಸಲ್ಲಿಸ್ಬೋದು. ಕೊನೆ ದಿನಾಂಕ ಬಂದು 12/1/2024 ಆಗಿರುತ್ತೆ. ಸೊ ಹಾಗಿದ್ರೆ ಒಟ್ಟು ಹುದ್ದೆಗಳು 444 ಪರ್ಮನೆಂಟ್ ಹುದ್ದೆಗಳು ಇಲ್ಲಿ ಖಾಲಿರ್ತವೆ. ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 8ನೇ ತಾರೀಕು ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ನೀವು ಇವಾಗಿಂದನೇ ಅರ್ಜಿನ ಸಲ್ಲಿಸ್ಬೋದು. ಕೊನೆ ದಿನಾಂಕ ಬಂದು 12/1/2024 ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನು ಡಿನ ಕಟ್ಟೋದಕ್ಕೆ ಅಥವಾ ಎಕ್ಸಾಮ್ ಫೀಸ್ನ ಪೇ ಮಾಡೋದಕ್ಕೆ ನಿಮಗೆ 14/1/2024 ತನಕ ಟೈಮ್ ಇರುತ್ತೆ. ಸೊ ಅಷ್ಟರೊಳಗಡೆ ನೀವು ಡಿನ ಅಥವಾ ಎಕ್ಸಾಮ್ ಫೀಸ್ನ ಇಲ್ಲಿ ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ಪೋಸ್ಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಮೊದಲಿಗೆ ಸೆಕ್ಷನ್ ಆಫೀಸರ್ ಅಂತ 76 ಹುದ್ದೆಗಳು ಖಾಲಿ ಇರ್ತವೆ. ಈ ಒಂದು ಹುದ್ದೆಗಳಿಗೆ 47,600 ರೂಪಾಯಿ ಬೇಸಿಕ್ ಇರುತ್ತೆ. ಏನಿಲ್ಲ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 85,000 ಮೇಲೇ ಇದು ಸಿಗ್ತಾ ಹೋಗುತ್ತೆ. ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಬಂದು ನೀವು ಯಾವುದೇ ರೀತಿ ಯೂನಿವರ್ಸಿಟಿ ಡಿಗ್ರಿನ ತೊಗೊಂಡಿದ್ರೆ ಅರ್ಜಿನ ಸಲ್ಲಿಸ್ಬೋದು. ಏಜ್ ಲಿಮಿಟು 33 ವರ್ಷ ತನಕ ಇರುತ್ತೆ. ಇದು ಮ್ಯಾಕ್ಸಿಮಮ್ಮು. ಸೊ ಅಂದರೆ ನೀವು OBC ಲಿಮಿಟಲ್ಲಿ ಬರ್ತಾಯಿದ್ರೆ ನಿಮಗೆ +3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. SC/ST ಆಗಿದ್ದರೆ +5 ವರ್ಷ ನಿಮಗೆ ಇಲ್ಲಿ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ. ಸ್ನೇಹಿತರ, ನಂತರ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ಇಲ್ಲಿ 368 ಹುದ್ದೆಗಳು ಖಾಲಿ ಇರ್ತವೆ. ಈ ಒಂದು ಹುದ್ದೆಗಳಿಗೆ 44,900 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಗ್ರಾಸು ನಿಮಗೆ 80,000 ಪ್ಲಸ್ ನಿಮಗೆ ಸ್ಟಾರ್ಟಿಂಗೇ ಸಿಗ್ತಾ ಹೋಗುತ್ತೆ. ಕ್ವಾಲಿಫಿಕೇಷನ್ ಬಂದು ಯಾವುದೇ ಡಿಗ್ರಿ ಎನಿ ಡಿಗ್ರಿ ಮಾಡಿರೋರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಏಜ್ ಲಿಮಿಟು 33 ವರ್ಷ. ಇದು ಜನರಲ್ ಕ್ಯಾಟಗರಿ ಅವ್ರಿಗಾಗುತ್ತೆ. OBC ಅವ್ರಿಗೆ +3 ವರ್ಷ ಅಂದರೆ 36 ವರ್ಷ ತನಕ. ಇನ್ನು SC/ST ಅವ್ರಿಗೆ +5 ವರ್ಷ ಅಂದರೆ 38 ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಗೆಳೆಯರೇ, ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಅನ್ರಿಸರ್ವ್ಡ್ ಕ್ಯಾಟಗರಿ OBC ಮತ್ತು EWS ಅವ್ರಿಗೆ 500 ರೂಪಾಯಿಗಳ ಫೀಸ್ ಇರುತ್ತೆ. ಇನ್ನು ವುಮೆನ್ ಕ್ಯಾಂಡಿಡೇಟ್ಗಳು SC/ST ಮತ್ತು PWD ಮತ್ತು ಎಕ್ಸ್-ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಕಂಪ್ಲೀಟಾಗಿ ಫೀಸು ಫ್ರೀ ಆಗಿರುತ್ತೆ. ಸ್ನೇಹಿತರೆ, ಸೆಲೆಕ್ಷನ್ ಪ್ರೋಸೆಸ್ನಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಅದರಲ್ಲಿ ಪೇಪರ್ 1 ಅಂತ ಬಂದು 150 ಮಾರ್ಕ್ಸ್ಗೆ ಇರುತ್ತೆ. 120 ನಿಮಿಷಗಳ ಕಾಲ ಟೈಮ್ ಇರುತ್ತೆ. ಇದರಲ್ಲಿ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಗೆ 100 ಕ್ವಶನ್ಸು, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 50 ಕ್ವಶನ್ಸು, 50 ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ. ಸೊ ಒಟ್ಟಾರೆ 150 ಕ್ವಶನ್ಸು, 120 ನಿಮಿಷ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಪೇಪರ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ನೆಗೆಟಿವ್ ಕೂಡ ಇರುತ್ತೆ. ಇನ್ನು ಪೇಪರ್ 2 ಅಂತ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಮತ್ತು ಮೆಂಟಲ್ ಎಬಿಲಿಟಿ ಅಂತ ಇರುತ್ತೆ. ಸೊ ಇದು 200 ಮಾರ್ಕ್ಸ್ಗೆ ಇರುತ್ತೆ. ಟೈಮು 230 ಅವರ್ಸ್ ಇರುತ್ತೆ. ಅಂದರೆ 150 ನಿಮಿಷ ನಿಮಗೆ ಇಲ್ಲಿ ಟೈಮ್ನ ಕೊಟ್ಟಿರ್ತಾರೆ. ಇದಕ್ಕೂ ಕೂಡ ನೆಗೆಟಿವ್ ಇರುತ್ತೆ. ಹಾಗೆಯೇ ಪೇಪರ್ 3 ಅಂತ, ಸೊ ಇದು ಇಂಗ್ಲೀಷ್ ಆದರೂ ಸರಿ, ಹಿಂದಿ ಆದರೂ ಸರಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಆ ಲ್ಯಾಂಗ್ವೇಜಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. 150 ಮಾರ್ಕ್ಸ್ಗೆ ಇರುತ್ತೆ. ಇದು 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಇಲ್ಲಿ ನೀವು essay, ಪ್ರೀಸಿಸ್ ಅಥವಾ ಲೆಟರ್ ರೈಟಿಂಗ್ ಈ ಥರ ಅಪ್ಲಿಕೇಶನ್ಸು ಬರೆಯೋ ಥರ ಇರುತ್ತೆ. ಇನ್ನು ಇಂಟರ್ವ್ಯೂ ಕೇವಲ ಸೆಕ್ಷನ್ ಆಫೀಸರ್ಗೆ ಮಾತ್ರ ಇರುತ್ತೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಗೆ ಇರೋದಿಲ್ಲ. ಇದು 100 ಮಾರ್ಕ್ಸಿಗೆ ಇರುತ್ತೆ. ಹಾಗೆಯೇ CPT ಅಂತ ಅಂದರೆ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ಸೊ ಇದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಗೆ ಮಾತ್ರ ಇರುತ್ತೆ. ಸೊ ಈ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ನಲ್ಲಿ 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಇದನ್ನು ಇವರು ಫೈನಲ್ ಸೆಲೆಕ್ಷನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಇದು ಬರೀ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇದು ಕೇವಲ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಪೋಸ್ಟ್ಗಳಿಗೆ ಮಾತ್ರ ಇರುತ್ತೆ. ಸೆಕ್ಷನ್ ಆಫೀಸರ್ಗೆ ಇದು ಇರೋದಿಲ್ಲ. ಹಾಗೆಯೇ ಪೇಪರ್ 1 ಮತ್ತು ಪೇಪರ್ 2 ಮತ್ತು ಪೇಪರ್ 3 ಈ 3 ಪೇಪರು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮತ್ತು ಸೆಕ್ಷನ್ ಆಫೀಸರ್ ಇಬ್ಬರಿಗೂ ಕೂಡ ಕಾಮನ್ ಇರುತ್ತೆ. ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಮತ್ತು ಹಿಂದಿ 2 ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ಬೇರೆ ರೀಜನಲ್ ಲ್ಯಾಂಗ್ವೇಜಲ್ಲಿ ಈ ಒಂದು ಕ್ವಶನ್ ಪೇಪರ್ ಅವೈಲೇಬಲ್ ಇರೋದಿಲ್ಲ. ಸ್ನೇಹಿತರೆ, ಪೇಪರ್ 1 ಮತ್ತು ಪೇಪರ್ 2 ಪೇಪರ್ 3ಗೆ ಸಿಲೆಬಸ್ನ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ನೀವು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ನ ಒಂದು ಸತಿ ಕಂಪ್ಲೀಟಾಗಿ ಓದ್ಕೊಳ್ಳಿ. ಸ್ನೇಹಿತರೆ, ಇದು ನಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಮಾತ್ರ ಕೊಟ್ಟಿರ್ತಾರೆ. ಸೊ ಅದನ್ನು ಬಿಟ್ಟು ಪಕ್ಕದ ಸ್ಟೇಟಲ್ಲಿ ಮೇನ್ ಸಿಟೀಸ್ಗಳನ್ನ ಕೊಟ್ಟಿರ್ತಾರೆ. ಸೊ ನೀವಿರೋಂಥ ಸ್ಥಳಕ್ಕೆ ಯಾವುದೊಂದು ಸಿಟಿ ಹತ್ತಿರ ಇರುತ್ತೆ ಆ ಸಿಟಿನ ನೀವು ಎಕ್ಸಾಮಿನೇಷನ್ ಆಗಿ ಚೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹಾಗೆಯೇ ಅರ್ಜಿನ ಸಲ್ಲಿಸುವಂಥ ಟೈಮಲ್ಲಿ ನಿಮಗೇನೇ ಒಂದು ಡೌಟ್ಸ್ಗಳು ಬಂತು ಅಂದರೆ ಅದನ್ನು ಕ್ಲಾರಿಫಿಕೇಷನ್ ಮಾಡೋಕ್ಕೋಸ್ಕರ ಒಂದು ಹೆಲ್ಪ್ಲೈನ್ ನಂಬರ್ ಇವರು ಕೊಟ್ಟಿದ್ದಾರೆ. ಈ ಒಂದು ನಂಬರ್ಗೆ ನೀವು ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ ಇರುತ್ತೆ, ಅದು ಏನಿರುತ್ತೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ನ ಇಲ್ಲಿ ತೊಗೊಳ್ಳಿ ಅಂತ ಹೇಳ್ತಾ, ಅದಕ್ಕೂ ಮೀರಿ ಏನಾದರೂ ಡೌಟ್ ಇದ್ದರೆ ನಾವು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.